S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ತುಂಬ ಜನ ಕೇಳಿರೋ ಒಂದು ಕ್ವಶನ್ ನಾನು, ಸರ್ ನನಗೆ ಸಿಸ್ಟದ ಮೇಲೆ ರೌಂಡ್ವಾಗಿ ಒಂದು ರೌಂಡ್ ಸೈಜ್ವಾಗಿ ರೆಡ್ಡಿಶ್ ಇದೆ, ಇದು ತುಂಬ ಉರಿತಾ ಇದೆ ಸರ್, ಸೊ ಲೈಟ್ವಾಗಿ ಇಚ್ಚಿಂಗ್ ಇದೆ, ಸೊ ಇದು ಏನು ಪ್ರಾಬ್ಲಮ್, ನನಗೇನು ಗೊತ್ತಾಗಿಲ್ಲ ಸರ್, ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರೂ ಕ್ಲಿಯರ್ ಆಗ್ತಾ ಇಲ್ಲ, ಸೊ ಲೋಕಲ್ ಡಾಕ್ಟರ್ ಹತ್ರ ವಿಸಿಟ್ ಮಾಡಿದ್ದೀನಿ ಆದರೆ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಸರ್ ಇದು, ತುಂಬ ದಿನದಿಂದ ಇದೆ, ನಿಯರ್ ಒಂದು 3 months 6 months ಇದೆ. ತುಂಬ ಜನ ನನಗೆ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ಇನ್ಫೆಕ್ಷನ್ ಏನು, ಈ ಇನ್ಫೆಕ್ಷನ್ ಯಾಕೆ ಬರುತ್ತೆ, ಇದೇನಾದರೂ ಮೇಜರ್ ಪ್ರಾಬ್ಲಮಾ, ಡೇಂಜರಾ, ಸೊ HIV ಆಗಿ ಏನಾದರೂ ಚೇಂಜ್ ಆಗುತ್ತಾ, ಸೊ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಪಕ್ಕದ ಬೆಲ್ ಐಕಾನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೋದ್ರ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಅದ ಟಾಪಿಕ್ ಅಂದರೆ ಹೋಗಿದ್ರೆ ರೆಡ್ಡಿಶ್ ಇದೆ, ಆ ಸಿಸ್ನ 4 ಹೆಡ್ ಇದಿಲ್ಲವ, ಚರ್ಮನ ಬ್ಯಾಕ್ ಕೇಳಿಸಿದ್ರೆ ಆ 4 ಹೆಡ್ ಮೇಲೆ ರೌಂಡ್ವಾಗಿ ದೊಡ್ಡ ಸೈಜ್ನಲ್ಲಿ ರೆಡ್ಡಿಶ್ ಇದೆ, ತುಂಬ ದಿನದಿಂದ ಇದೆ. ಏನು ಪ್ರಾಬ್ಲಮ್ ಗೊತ್ತಾ? ತುಂಬ ಜನ ಕೇಳಿದ್ರು, ಒಂದೊಂದು ನೋಡ್ತೀನಿ ಫ್ರೆಂಡ್ಸ್. ಸೊ ಈ ಪ್ರಾಬ್ಲಮ್ನು ಜೂನ್ಸ್ ಬಿ ಇನ್ಫೆಕ್ಷನ್ ಅಂತಾರ, ಆದರೆ ಜೂನ್ಸ್ ಬೆಲನೈಟಿಸ್ ಇನ್ಫೆಕ್ಷನ್. ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬ ಸಲ ಹೇಳಿದ್ದೀನಿ ನಾನು ಈ ಬೆಲನೈಟಿಸ್ ಇನ್ಫೆಕ್ಷನ್ ಬಗ್ಗೆ, ಬಟ್ ಜೂನ್ಸ್ ಬಿ ಇನ್ಫೆಕ್ಷನ್, ಜೂನ್ಸ್ ಬೆಲನೈಟಿಸ್ ಇನ್ಫೆಕ್ಷನ್ ಬಗ್ಗೆ ಹೇಳಿಲ್ಲ ನಾನು. ಇದು ಯಾಕೆ ಬರುತ್ತೆ ಗೊತ್ತಾ? ನೀವು ಸ್ಟಾರ್ಟಿಂಗ್ನಲ್ಲಿ ಇನ್ಫೆಕ್ಷನ್ ಬಂದಿದ್ದೆ, ಬೆಲನೈಟಿಸ್ ಇನ್ಫೆಕ್ಷನ್. ಸರ್ ನಿಮ್ಗೆ ಡೌಟ್ ಬರಬೇಕು, ಬೆಲನೈಟಿಸ್ ಇನ್ಫೆಕ್ಷನ್ ಯಾಕೆ ಬರುತ್ತೆ ಅನ್ನೋ. ನೀವು ಸೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಬರುತ್ತೆ, ಕ್ಲೀನ್ವಾಗಿ ಇಲ್ಲಾಂದರೆ ಬರುತ್ತೆ. ಮೇನ್ಲಿ ಫಂಗಸ್ ಆ್ಯಂಡ್ ಬ್ಯಾಕ್ಟೀರಿಯಾ, ವೈರಸ್, ಈ ವೈರಲ್ ಇನ್ಫೆಕ್ಷನ್ ಮೋಸ್ಟ್ಲಿ ನೀವು ಸೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಬರುತ್ತೆ ಫ್ರೆಂಡ್ಸ್. ಸೊ ಇಲ್ಲ ಶುಗರ್ ಇದ್ದರೆ ಕೂಡ ಈ ಬೆಲನೈಟಿಸ್ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸಸ್ ಇದೆ. ಸೊ ಮೇನ್ವಾಗಿ ಈ ಬ್ಯಾಕ್ಟೀರಿಯಾ ಫಂಗಸ್ ಇನ್ಫೆಕ್ಟ್ ಆಗಿ ಬೆಲನೈಟಿಸ್ ಇನ್ಫೆಕ್ಷನ್ ಬಂದರೆ ಅದು ಈಸಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಕಡಿಮೆ ಆಗುತ್ತೆ. ಬಟ್ ವೈರಲ್ ಇನ್ಫೆಕ್ಟ್ ಆಗಿ ಈ ಬೆಲನೈಟಿಸ್ ಇನ್ಫೆಕ್ಷನ್ ಬಂದರೆ ಅದು ಅಷ್ಟೊಂದು ಈಸಿಯಾಗಿ ಕ್ಲಿಯರ್ ಆಗಲ್ಲ. ಸೊ ಆ ಟೈಮ್ನಲ್ಲಿ ನೀವು ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಮ್ಮ ವೀಡಿಯೋಸಲ್ಲಿ ನಂಬರ್ಸ್ ಇದೆ, ನಮ್ಮ ಮೊಬೈಲ್ ನಂಬರ್ ಇದೆ, ನಾನು ಕಾಲ್ ಮಾಡಿದ್ರಿಗೂ ನಾನು ಕೂಡ ಹೇಳ್ತೀನಿ ಫ್ರೆಂಡ್ಸ್ ಏನು ಟೆಸ್ಟ್ ಮಾಡ್ಕೋಬೇಕು, ಇಲ್ಲ ನಿಯರ್ ಡಾಕ್ಟ್ರನ್ನ ಕೂಡ ವಿಸಿಟ್ ಮಾಡಿ. ಓಕೆನಾ? ಇದೊಂದು ಜೂನ್ಸ್ ಬೆಲನೈಟಿಸ್ ಇನ್ಫೆಕ್ಷನ್, ಇದು ಪ್ರಾಬ್ಲಮ್. ಸೊ ಸ್ವಲ್ಪ ದಿನ ಬಿಟ್ಬಿಟ್ರೆ ನೀವು ಇನ್ಫೆಕ್ಷನ್ ಸ್ಟಾರ್ಟಿಂಗಲ್ಲಿ ಟ್ರೀಟ್ಮೆಂಟ್ ತಗೋಬೇಕು. ಸೊ ಹಂಗೆ ಬಿಟ್ಟರೆ ಒಂದು 2 months 3 months ಇನ್ಫೆಕ್ಷನ್ ಹಂಗೆ ಸೆಕ್ಷನ್ ಮೇಲೆ ಬಿಟ್ಟಿದ್ರೆ ಈ ಪ್ರಾಬ್ಲಮ್ ಬರುತ್ತೆ. ಈ ಜೂನ್ಸ್ ಬೆಲನೈಟಿಸ್ ಇನ್ಫೆಕ್ಷನ್ ಅಂತಾರೆ ಫ್ರೆಂಡ್ಸ್. ಇದು ಸ್ಟಾರ್ಟಿಂಗ್ನಲ್ಲಿ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ, ಕ್ಲಿಯರ್ ಆಗುತ್ತೆ. ಇದು ಫಂಗಸ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬಂದರೆ ಈಸಿಯಾಗಿ ಕ್ಯೂರ್ ಆಗುತ್ತೆ. ಬಟ್ ವೈರಸ್ ಇನ್ಫೆಕ್ಟ್ ಆಗಿದ ಮೇಲೆ ಈ ಜೂನ್ಸ್ ಬಿ ಇನ್ಫೆಕ್ಷನ್ ಬಂದರೆ ಅದು ಟ್ರೀಟ್ಮೆಂಟ್ ತಗೊಂಡ್ರೂ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಮತ್ತು ಎಷ್ಟೊಂದು ಟ್ರೀಟ್ಮೆಂಟ್ ತಗೊಂಡ್ರೆ ಕೂಡ ಆಮೇಲೆ ರಿಪೀಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹೈಜಿನ್ವಾಗಿ ಇರ್ಬೋದು, ಸೊ ಹೈಜಿನ್ವಾಗಿ ಇದ್ರ ಮೇಲೆ ಇದು ಟ್ರೀಟ್ಮೆಂಟ್ ತಗೋಬೋದು. ಓಕೆನಾ? ಹಂಗೆ ತಗೊಂಡ್ರೆ ನಿಮಗೂ ಪ್ರಾಬ್ಲಮ್ ಕಡಿಮೆ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇದೊಂದು ಮೇಜರ್ ಏನು ಇಶ್ಯೂ ಇಲ್ಲ. ಸೊ ಇದೇನು HIV ಆಗಿ ಕನ್ವರ್ಟ್ ಆಗಲ್ಲ, ನೀವೇನು ಎದುರ್ಕೋಬೇಡ. ಓಕೆನಾ? ಸೊ ತುಂಬ ಜನ ಕ್ವಶನ್ ಕೇಳಿದ್ರು. ಸೊ ವಿಡಿಯೋದಲ್ಲಿ ನಿಮಗೂ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತು ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಟಾಪಿಕ್ ಮುಂಚೆ ಕಡೆ ಬಂದುಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.